ಸ್ನೇಹಿತರೆ, ಅಲ್ಲೊಂದು ಭಯಾನಕ ನದಿ ಇದೆ. ಆ ನದಿಯನ್ನು ಜೀವಂತವಾಗಿರುವ ಯಾವ ಜೀವಿಯ ಆತ್ಮವೂ ಕೂಡ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಆದರೆ ಸಾವಿನ ಬಳಿಕ ಆ ನದಿಯನ್ನು ಪ್ರತಿಯೊಬ್ಬರ ಆತ್ಮ ಕೂಡ ದಾಟಬೇಕಾಗುತ್ತೆ. ಅಂತಹ ಭಯಾನಕವಾದ ನದಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆ ನದಿ ಅತಿ ಕಲುಷಿತಗಳಿಂದ ತುಂಬಿ ಹೋಗಿದೆ. ಮಾನವನ ರಕ್ತ, ಮಾಂಸ, ಹೊಲಸು, ಕೀವು, ಅನೇಕ ರೀತಿಯ ಹೊಲಸು ಪದಾರ್ಥಗಳಿಂದ ತುಂಬಿ ಹೋಗಿರುವ ನದಿಯೇ ವೈತರಣಿ ನದಿ. ಸಾವಿನ ನಂತರ ಪ್ರತಿಯೊಬ್ಬರ ಆತ್ಮ ಕೂಡ ಈ ಭಯಾನಕ ನದಿಯನ್ನು ದಾಟಲೇಬೇಕು ಅಂತ ಗರುಡ ಪುರಾಣ ಹೇಳುತ್ತೆ. ಸ್ನೇಹಿತರೆ, ಹಾಗಾದರೆ ಈ ನದಿ ಎಲ್ಲಿದೆ? ಈ ನದಿಯ ಮಹತ್ವವೇನು? ಈ ನದಿ ಯಾವ ದಾರಿಯಲ್ಲಿ ಸಿಗುತ್ತೆ? ಪಾಪಿಗಳು ಏಕೆ ಈ ನದಿಯಲ್ಲಿ ಸಾವಿರಾರು ವರ್ಷಗಳ ಕಾಲ ನರಳುತ್ತಾರೆ? ಗೋದಾನ ಮಾಡಿದವ್ರಿಗೆ ಈ ನದಿ ಸುಲಭವಾಗಿ ದಾಟಲು ಸಾಧ್ಯನಾ? ಬನ್ನಿ, ಗರುಡ ಪುರಾಣ ಮತ್ತು ಪುರಾಣಗಳಲ್ಲಿ ವಿವರಿಸುವ ವೈತರಣಿ ನದಿಯ ಸಂಪೂರ್ಣ ರಹಸ್ಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ವೈತರಣಿ ನದಿ ಭೂಲೋಕ ಮತ್ತು ಯಮಲೋಕದ ಮಧ್ಯದಲ್ಲಿರುವ ಅತ್ಯಂತ ಭಯಾನಕವಾದ ನದಿ. ಇದು ಸಾಮಾನ್ಯ ನೀರಿನ ನದಿಯಲ್ಲ. ಈ ನದಿಯಲ್ಲಿ ರಕ್ತ ಹರಿಯುತ್ತೆ, ಕೀವು ಮತ್ತು ದುರ್ವಾಸನೆಯ ದ್ರವ ತುಂಬಿರುತ್ತೆ, ಮಲಮೂತ್ರದಿಂದ ತುಂಬಿ ಹೋಗಿರುತ್ತೆ. ಅಷ್ಟೇ ಅಲ್ಲದೆ ವಿಷಕಾರಿ ಹಾವುಗಳು, ಮೊಸಳೆಗಳು, ಕ್ರೂರವಾದ ಜೀವಿಗಳು ಈ ನದಿಯಲ್ಲಿ ವಾಸವಾಗಿರುತ್ತೆ. ಕಬ್ಬಿಣದ ಮುಳ್ಳುಗಳು, ಉರಿಯುವ ಕಲ್ಲುಗಳಿಂದ ತುಂಬಿ ಹೋಗಿರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಪಾಪಿಗಳ ಪಾಲಿಗೆ ಈ ನದಿ ನರಕಕ್ಕಿಂತಲೂ ಭಯಾನಕ ಅಂದರೆ ಭಯಾನಕ. ಸ್ನೇಹಿತರೆ, ಹಾಗಾದರೆ ಈ ವೈತರಣಿ ನದಿ ಹೇಗೆ ಉಂಟಾಗಿರಬಹುದು? ಗರುಡ ಪುರಾಣದಲ್ಲೇ ಹೇಳಿರುವಂತೆ ವೈತರಣಿ ನದಿ ಯಮನ ಲೋಕದ ಒಂದು ಭಾಗ ಅಂತಾನೆ ಹೇಳಲಾಗುತ್ತೆ. ಇದು ಮನುಷ್ಯರ ಪಾಪಕರ್ಮಗಳ ಸಂಕೇತ. ಮನುಷ್ಯನು ಜೀವನದಲ್ಲಿ ಮಾಡಿದ ಪಾಪಗಳು ಸಾವಿನ ನಂತರ ವೈತರಣಿ ನದಿಯ ಕಷ್ಟದ ರೂಪದಲ್ಲಿ ಅನುಭವಕ್ಕೆ ತಂದುಕೊಡುತ್ತೆ. ಅಂದರೆ ನದಿಯ ಭಯಾನಕ ರೂಪ ಆತ್ಮದ ಕರ್ಮ ಫಲವನ್ನು ಪ್ರತಿಬಿಂಬಿಸುತ್ತೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ಹಾಗಾದರೆ ಆತ್ಮದ ಪ್ರಯಾಣ ನದಿಯೊಂದಿಗೆ ಹೇಗೆ ಪ್ರಾರಂಭವಾಗುತ್ತೆ? ಸಾವಿನ ನಂತರ ಯಮದೂತರು ಬಂದು ಆತ್ಮವನ್ನು ಕರೆದುಕೊಂಡು ಹೋಗ್ತಾರೆ. ಗರುಡ ಪುರಾಣದ ಪ್ರಕಾರ ಆತ್ಮವು ಸುಮಾರು 12 ತಿಂಗಳ ಪ್ರಯಾಣವನ್ನು ಅನುಭವಿಸುತ್ತಂತೆ. ಈ ಅವಧಿಯಲ್ಲಿ ಕುಟುಂಬದವರು ಮಾಡುವ ಪಿಂಡ ಪ್ರದಾನ, ಶ್ರಾದ್ದ ಕಾರ್ಯಗಳು ಆತ್ಮಕ್ಕೆ ಸಹಾಯ ಮಾಡುತ್ತವೆ ಅನ್ನೋದು ನಂಬಿಕೆ. ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ಕೊನೆಗೆ ಬರುವುದೇ ಈ ವೈತರಣಿ ನದಿಯ ತೀರಕ್ಕೆ. ಸ್ನೇಹಿತರೆ, ವೈತರಣಿ ನದಿ ಪಾಪಿಗಳ ಪಾಲಿಗೆ ಅಗಲವಾಗಿ ಕಾಣುತ್ತೆ. ಬೆಂಕಿಯಂತೆ ಕುದಿಯುತ್ತಿರುವ ನೀರನ್ನು ಈ ವೈತರಣಿ ನದಿಯಲ್ಲಿ ಕಾಣ್ತಾರೆ. ರಕ್ತದ ಅಲೆಗಳು, ದುರ್ವಾಸನೆಯಿಂದ ತುಂಬಿರುವ ಈ ನದಿ ಕಬ್ಬಿಣದ ಮುಳ್ಳುಗಳಿಂದ ಆವೃತವಾಗಿ ಅನೇಕ ವಿಷಕಾರಿ ಜಂತುಗಳಿಂದ ಸುತ್ತುವರಿದಲ್ಪಟ್ಟಿರುತ್ತೆ. ಆತ್ಮ ನದಿಗೆ ಇಳಿದ ತಕ್ಷಣವೇ ಪ್ರಾಣಿಗಳು ಅನೇಕ ರೀತಿಯಾಗಿ ಹಿಂಸಿಸಲು ಪ್ರಾರಂಭಿಸುತ್ತೆ. ಯಮದೂತರು ಹಿಂದಿರುಗಲು ಅವಕಾಶ ನೀಡೋದಿಲ್ಲ. ಅಂದರೆ ಈ ನದಿಗೆ ಯಮದೂತರು ಆತ್ಮವನ್ನು ಇಳಿಸಿಯೇ ಇಳಿಸ್ತಾರೆ. ಪುಣ್ಯಾತ್ಮರಿಗೆ ಈ ಒಂದು ವೈತರಣಿ ನದಿಯ ಪ್ರಭಾವ ಬೀರೋದಿಲ್ವಾ ಅನ್ನೋದು ಒಂದು ಸಂದೇಹವಿರ್ಬೋದು. ಧರ್ಮದ ಜೀವನ ನಡೆಸೋರಿಗೆ ವೈತರಣಿ ನದಿ ಅಷ್ಟು ಭಯಾನಕವಾಗಿ ಕಾಣೋದಿಲ್ಲ. ಅವರಿಗೆ ದೈವಾನುಗ್ರಹದಿಂದ ಸುಲಭವಾಗಿ ದಾಟುವ ಅವಕಾಶ ದೊರೆಯುತ್ತೆ ಎಂದು ಪುರಾಣಗಳು ಹೇಳುತ್ತೆ. ಅಷ್ಟೇ ಅಲ್ಲದೆ ಗೋದಾನದ ಮಹತ್ವ ಈ ಸಂದರ್ಭದಲ್ಲಿ ಗೋಚರವಾಗುತ್ತೆ. ಗರುಡ ಪುರಾಣದಲ್ಲಿ ಗೋದಾನಕ್ಕೆ ವಿಶೇಷ ಸ್ಥಾನವಿದೆ. ಗರುಡ ಪುರಾಣದಲ್ಲಿ ಏನು, ನಮ್ಮ ಹಿಂದೂ ಧರ್ಮದಲ್ಲಿ ಗೋದಾನ, ಗೋಸೇವೆ, ಗೋಪೂಜೆಗೆ ಅನೇಕ ರೀತಿಯ ಮಹತ್ವವನ್ನು ಹೇಳಲಾಗಿದೆ. ಹಾಗಾಗಿ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಗೋದಾನ ಮಾಡಿದವರು ವೈತರಣಿ ನದಿಯನ್ನು ದಾಟುವಾಗ ಹಸುವಿನ ಬಾಲವನ್ನು ಹಿಡಿದು ಸುಲಭವಾಗಿ ದಾಟ್ತಾರೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಅನೇಕ ರೀತಿಯ ಪುಣ್ಯಗಳನ್ನು ಮಾಡಿದವರು ಗೋದಾನ ಮಾಡಿದವರಿಗೆ ಈ ನದಿಗೆ ಇಳಿದ ಕ್ಷಣ ಕೆಲವು ಸಮಯ ಅವರ ಕರ್ಮಗಳನ್ನು ಕಳೆದ ಕೂಡಲೇ ಹಸುವಿನ ರೂಪದಲ್ಲಿ ಬಂದಂತಹ ಹಸು ಬಾಲವನ್ನು ನೀಡಿ ನಮ್ಮನ್ನು ಈ ಒಂದು ವೈತರಣಿ ನದಿಯನ್ನು ದಾಟಿಸುತ್ತೆ ಅಂತ
ಹೇಳಲಾಗುತ್ತೆ. ಆದ್ದರಿಂದ ಅನೇಕ ಕಡೆಗಳಲ್ಲಿ ಅಂತ್ಯಕ್ರಿಯೆಗಳ ಸಂದರ್ಭಗಳಲ್ಲೂ ಗೋಪ್ರತೀಕದ ದಾನ ಮಾಡುವ ಸಂಪ್ರದಾಯವಿದೆ. ಸ್ನೇಹಿತರೆ, ನಿಜವಾದ ಗೋದಾನ ಮಾಡೋದು ಈ ಒಂದು ಸಮಯದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಅಷ್ಟು ಸುಲಭವಲ್ಲ. ದುಬಾರಿಯಾಗಿರುವ ಕಾರಣ ಬೆಳ್ಳಿಯ ಹಸು ಕರು ಅಥವಾ ತಾಮ್ರದ ಹಸು ಕರುವನ್ನು ದಾನ ಮಾಡುವ ಪದ್ಧತಿಯೂ ಇದೆ. ಸ್ನೇಹಿತರೆ, ಆದರೂ ಕೂಡ ನಿಜವಾದ ಹಸು ದಾನ ಮಾಡಿದ್ರೆ ತುಂಬಾ ಒಳ್ಳೆಯ ಪ್ರಯೋಜನ ಲಾಭ ಸಿಗುತ್ತೆ. ಸ್ನೇಹಿತರೆ, ಪಿಂಡ ಪ್ರದಾನ ಏಕೆ ಮಾಡ್ತಾರೆ? ಮರಣದ ನಂತರ ಪಿಂಡ ಪ್ರದಾನ, ತರ್ಪಣ, ಶ್ರಾದ್ದ ಕಾರ್ಯಗಳನ್ನು ಮಾಡ್ತಾರೆ. ಇವು ಆತ್ಮಕ್ಕೆ ಶಾಂತಿ ಮತ್ತು ಮುಂದಿನ ಆತ್ಮದ ಪ್ರಯಾಣ ಸುಖಕರವಾಗಿರಲಿ ಅಂತ ಗರುಡ ಪುರಾಣದಿಂದ ನಮಗೆ ತಿಳಿದು ಬರುತ್ತೆ. ಸ್ನೇಹಿತರೆ, ಇದಕ್ಕಾಗಿಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಧರ್ಮದಲ್ಲೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ವಿಶೇಷವಾದ ವಿಧಿವಿಧಾನಗಳ ಮೂಲಕ ಆತ್ಮವನ್ನು ಬೀಳ್ಕೊಡ್ತಾರೆ. ಸ್ನೇಹಿತರೆ, ಇಷ್ಟೆಲ್ಲ ಸರಿ, ಹಾಗಾದರೆ ವೈತರಣಿ ನದಿ ನಿಜವಾಗಿಯೂ ಇದೆಯಾ? ಇದಕ್ಕೆ ಎರಡು ದೃಷ್ಟಿಕೋನಗಳಿವೆ. ಧಾರ್ಮಿಕ ದೃಷ್ಟಿಕೋನಗಳಿಂದ ನೋಡೋದಾದರೆ ಗರುಡ ಪುರಾಣದ ಪ್ರಕಾರ ಇದು ಯಮಲೋಕದಲ್ಲಿರುವ ನಿಜವಾದ ಮಾರ್ಗದ ಒಂದು ಭಾಗವಾದರೆ, ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ಹಲವು ಪಂಡಿತರು ವೈತರಣಿ ನದಿಯನ್ನು ಪಾಪ ಮತ್ತು ಪುಣ್ಯದ ನಡುವಿನ ಸಂಕೇತ ಅಂತ ಹೇಳ್ತಾರೆ. ಅಂದರೆ ಮನುಷ್ಯ ಬದುಕಿರುವಾಗ ಮಾಡಿದಂತಹ ಕರ್ಮಗಳ ಫಲವನ್ನು ಅನುಭವಿಸುವ ಆಧ್ಯಾತ್ಮಿಕ ಹಂತಕ್ಕೆ ವೈತರಣಿ ನದಿ ಎಂಬ ರೂಪಕವನ್ನು ಬಳಸಲಾಗುತ್ತೆ. ಸ್ನೇಹಿತರೆ, ವೈತರಣಿ ನದಿಯ ಸಂದೇಶ ಇಷ್ಟೇ: ಗರುಡ ಪುರಾಣ ಹೇಳೋದು ಭಯ ಹುಟ್ಟಿಸೋದಕ್ಕಲ್ಲ, ಬದಲಾಗಿ ಸತ್ಯವನ್ನು ಮಾತನಾಡಿ, ಧರ್ಮವನ್ನು ಪಾಲಿಸಿ, ದಾನವನ್ನು ಮಾಡಿ, ಪೋಷಕರನ್ನು, ಹಿರಿಯರನ್ನು, ಪ್ರಾಣಿ ಪಕ್ಷಿಗಳನ್ನು ಗೌರವಿಸಿ, ಜೀವಿಗಳಿಗೆ ಕರುಣೆಯನ್ನು ತೋರಿ, ದೇವರನ್ನು ಭಕ್ತಿಯಿಂದ ಕಾಣಿ. ಆಗ ಸಾವಿನ ನಂತರದ ಮಾರ್ಗ ಸುಲಭವಾಗುತ್ತೆ ಎಂಬ ಸಂದೇಶವೇ ವೈತರಣಿ ನದಿಯ ಉದ್ದೇಶ. ಸ್ನೇಹಿತರೆ, ಕೊನೆಯದಾಗಿ ವೈತರಣಿ ನದಿ ಕೇವಲ ಒಂದು ಭಯಾನಕ ಕಥೆಯಲ್ಲ, ಮನುಷ್ಯನ ಕರ್ಮಗಳ ಮಹತ್ವವನ್ನು ನೆನಪಿಸುವ ಆಧ್ಯಾತ್ಮಿಕ ಸಂಕೇತ. ಧರ್ಮ, ದಾನ, ಸತ್ಕರ್ಮಗಳಿಂದ ಬದುಕಿದ್ರೆ ವೈತರಣಿ ನದಿಯಂತಹ ಕಷ್ಟಗಳು ದೂರವಾಗುತ್ತೆ ಎನ್ನುವುದು ಗರುಡ ಪುರಾಣಗಳಿಂದ ತಿಳಿಯಬೇಕಾದ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಇಂತಹ ಧಾರ್ಮಿಕ ಹಾಗೂ ಪುರಾಣಗಳ ರಹಸ್ಯವನ್ನು ತಿಳಿಯಲು ನಮ್ಮ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀಕೃಷ್ಣ.